ಕಲಬುರಗಿ ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿಯನ್ನು ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬೀರಾಬಿಟ್ಟಿ, ಕಾರ್ಯಾಧ್ಯಕ್ಷರಾದ ಶಾಮರಾವ್ ಸೂರನ್, ಸೇವಾದಳದ ಜಿಲ್ಲಾ ಅಧ್ಯಕ್ಷರಾದ ನರಸಯ್ಯ ಗುತ್ತೇದಾರ್, ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಸಂಗಣ್ಣಿ, ವಲ್ಸಲ್ ಕುಮಾರ್, ದೇವೇಂದ್ರ ಹಸ್ನಾಪುರ್, ಚಂದು ಮೋರೆ, ಮಲ್ಲಿಕಾರ್ಜುನ್ ಕೊಡ್ಲಿ, ಸಂಜು ಮಡ್ಕಿ, ಬೈಲಪ್ಪ ಪಟೇದಾರ್, ಜಗದೀಶ್ ನಾಯಕ್, ನಾಗಣ್ಣ ವಾರದ್, ಗಂಗಾಧರ್ ಪಾಂಚಾಳ್, ನಾಮದೇವ್ ಕಾಂಬ್ಳೆ ಇತರರು ಉಪಸ್ಥಿತರಿದ್ದರು. ಇವತ್ತು ಇದೇ ಒಂದು ಕೇರಳದಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಅವರು ಶಾಂತ ರೀತಿಯಿಂದ ಎಲ್ಲ ಸಮಾಜಕ್ಕೆ ಒಗ್ಗೂಡಿ ಭಾರತ ದೇಶ ನಮ್ಮದು, ಯಾವತ್ತೂ ಕೂಡ ನಾವು ಬೇರೆ ಬೇರೆ ಜಾತಿಗಳಲ್ಲಿ ಮಧ್ಯದಲ್ಲಿ ನಾವು ಕಚ್ಚಾಡನ್ನು ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಜಾತಿ ಒಂದೇ ಧರ್ಮ ಎಂಬ ಒಂದು ಅನೇಕ ವಚನಗಳು ಅವರು ಬರೆದಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ವಿಜ್ಞಾನ ಕೂಡ ಭಾಳಷ್ಟು ಶಾಲೆಗಳ ಮುಖಾಂತರ ಕಟ್ಟಡ ಮಾಡಿ ಭಾಳಷ್ಟು ಏನು ಇವತ್ತು ಕೆಳವರ್ಗದ ಜನರಿಗಾಗಿ ಭಾಳಷ್ಟು ಅವರು ಸಮಯವನ್ನು ಕೊಟ್ಟು ಭಾಳ ಉತ್ತಮವಾದಂಥ ಒಂದು ಹೋರಾಟ, ಶಾಂತ ರೀತಿಯಿಂದ ಹೋರಾಟ ಮಾಡಿದ್ದಕ್ಕಾಗಿ ಅವರನ್ನ ನೋಡೋದಕ್ಕಾಗಿ ನಮ್ಮ ಭಾರತದ ರಾಷ್ಟ್ರಗೀತೆ ಬರೆದಂಥ ರವೀಂದ್ರನಾಥ್ ಟ್ಯಾಗೋರ್ ಸಾಹೇಬರು ಕೂಡ ಅವರಿಗೆ ಭೇಟಿ ಹೋಗ್ತಾರೆ. ಅದಷ್ಟೇ ಅಲ್ಲ, ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರನ್ನ ಭೇಟಿ ಮಾಡಲು ಹೋಗ್ತಾರೆ. ಅವರಷ್ಟೇ ಅಲ್ಲ, ಇಂದಿರಾ ಗಾಂಧೀಜಿಯವರಾಗಿರ್ಬೋದು, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ಮಾಧ್ಯಮದಲ್ಲೂ ಕೂಡ ಕೇಳಿದ್ದೀವಿ, ತಾವೆಲ್ಲರೂ ಕೂಡ ಓದಿದ್ದೀರಿ ಅಂತ ಅನ್ಕೋತೀನಿ. ವಿಶ್ವದ ಕ್ರೈಸ್ತ ಗುರುಗಳಾದ ಪೋಪ್ ಇವತ್ತು ವಿಶ್ವದಲ್ಲೇ ದೊಡ್ಡ ಗುರುಗಳು ಅಂತೇಳಿ ಕ್ರಿಶ್ಚಿಯನ್ ಸಮಾಜದ ಒಬ್ಬ ಗುರುಗಳಾದಂಥ ಪೋಪ್ ಅವರು ಕೂಡ ಭಾರತ ದೇಶದ ನಾರಾಯಣ ಗುರುಗಳ ಬಗ್ಗೆ ಅವ್ರು ಮಾತನಾಡ್ತಾರೆ. ಇಂಥ ಒಬ್ಬ ವ್ಯಕ್ತಿ ವಿಶ್ವದಲ್ಲಿ ಜನಿಸಿದ್ದ, ಹೋರಾಟ ಮಾಡಿದ್ದ, ಅಸ್ಪೃಶ್ಯತೆ ಬಗ್ಗೆ ಬಹಳಷ್ಟು ವಿಚಾರಧಾರೆಗಳನ್ನಿದ್ದು ಎಲ್ಲರನ್ನ ಒಂದಾಗಿ ತಂದುವಂಥ ಸಮಾಲೋಚನೆಗಳ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ದರು ಅಂತೇಳಿ. ಯಾಕಂದ್ರೆ ಭಾರತ ದೇಶ ಅಂದರೆ ಮಾತಾಡೋರು ಇರಲಿಲ್ಲ ಮೊದಲು. ಇವತ್ತು ಅವರ ವಿಶ್ವಗುರು ಪೋಪ್ ಅವರು ಇಂಥ ಒಂದು ಗುರುಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವತ್ತು ನಮ್ಮ ಭಾರತ ದೇಶ ನಿಜವಾಗ್ಲೂ ಇಂಥ ಒಂದು ಸಂತರು ನಮ್ಮ ದೇಶದಲ್ಲಿ ಜನಿಸಿದ್ದಾರೆ ಅಂತ ನಾವೆಲ್ಲರೂ ಧನ್ಯ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೀವಿ.